ನಮಸ್ಕಾರ ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಅಪ್ವಾರ್ಡ್ ಮಾರ್ಕೆಟ್ ಸಂದರ್ಭದಲ್ಲಿ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ನಲ್ಲಿ ಹೂಡಿಕೆಯನ್ನು ಮಾಡೋದು ಒಳ್ಳೆಯ ಲಾಭ ಕೊಡುತ್ತಾ ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ಸ್ಟಾಕ್ ಮಾರ್ಕೆಟ್ ಏರ್ತಾ ಇದ್ದಂತಹ ಸಂದರ್ಭದಲ್ಲಿ ನೀವು ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡಬೇಕೇ? ಈ ಪ್ರಶ್ನೆ ಆಯೇಷಾ ಅವರನ್ನು ಕಾಡ್ತಿದೆ. ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ SIPಯನ್ನು ಆರಂಭ ಮಾಡೋದಕ್ಕೆ ಆಯೇಷಾಗೆ ಆಸಕ್ತಿ ಇದೆ. ಆಕೆ ಪ್ರತಿ ತಿಂಗಳು 5,000 ರೂಪಾಯಿ ಹೂಡಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಯಾವಾಗ ಎಂಟರ್ ಆಗಬೇಕು ಎಂಬ ಬಗ್ಗೆ ಅವರಿಗೆ ಗೊಂದಲವಿದೆ. ಹೀಗಾಗಿ ಈ ರೀತಿಯ ಹೊಸ ಹೂಡಿಕೆದಾರರು ಏರ್ತಿರುವ ಮಾರುಕಟ್ಟೆಯ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಗೆ ಅನುಕೂಲಕರ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ಮಾರ್ಕೆಟ್ ಏರ್ತಿದೆ ಅಂತಾದರೆ ಆಗ ಹೂಡಿಕೆ ಮಾಡಿದರೆ ಕಡಿಮೆ ರಿಟರ್ನ್ ಸಿಗುತ್ತೆ, ಇದರಿಂದ ಒಟ್ಟಾರೆ ಗಳಿಕೆ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಹೂಡಿಕೆದಾರರು ಭಾವಿಸ್ತಾರೆ. ಸದ್ಯ BSE ಸೆನ್ಸೆಕ್ಸ್ 70,000 ದಾಟಿದೆ. ಆದರೆ ಸದ್ಯ ಈ ಹಂತಕ್ಕೂ ಕೆಳಗೆ ಇಳಿಯುವ ಯಾವುದೇ ಲಕ್ಷಣವಿಲ್ಲ. ಈ ಸನ್ನಿವೇಶದಲ್ಲಿ ಹೂಡಿಕೆ ಮಾಡೋದು ಸೂಕ್ತವೇ? ಮ್ಯೂಚುವಲ್ ಫಂಡ್ಗಳ SIPಗೆ ಯಾವುದೇ ಕೆಟ್ಟ ಸಮಯ ಅನ್ನೋದು ಇಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಆದರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಸಿಗುವ ರಿಟರ್ನ್ಸ್ಗೆ ಯಾವುದೇ ಗ್ಯಾರಂಟಿ ಇರುವುದಿಲ್ಲ. ಆದರೆ ಏರ್ತಾ ಇರುವ ಮಾರ್ಕೆಟ್ನಲ್ಲೂ ಕೂಡ SIP ಮೂಲಕ ನೀವು ಒಳ್ಳೆಯ ರಿಟರ್ನ್ಸನ್ನು ಪಡೆದುಕೊಳ್ಳಬಹುದು. ಈಗ SIP ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. SIP ಮೂಲಕ ಪ್ರತಿ ತಿಂಗಳು ಮ್ಯೂಚುವಲ್ ಫಂಡ್ನಲ್ಲಿ ಒಂದು ಸಣ್ಣ ಮೊತ್ತದ ಹೂಡಿಕೆಯನ್ನು ಮಾಡ್ತೀರಿ. ಇದು ದೀರ್ಘ ಸಮಯದಲ್ಲಿ ಉತ್ತಮವಾದ ರಿಟರ್ನ್ಸನ್ನು ಕೊಡಬಹುದು. ಹೀಗಾಗಿ ಮಾರ್ಕೆಟ್ ಏರ್ತಿರಲಿ ಅಥವಾ ಬೀಳ್ತಾ ಇರಲಿ, ಶಿಸ್ತುಬದ್ಧವಾದ ಜೀವನವನ್ನು ನಡೆಸೋದು ಅತ್ಯಂತ ಅಗತ್ಯ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಏರಿದ್ದಾಗ ನಿಮಗೆ ಕಡಿಮೆ ಯೂನಿಟ್ಗಳು ಸಿಗ್ತವೆ, ಸ್ಟಾಕ್ ಮಾರ್ಕೆಟ್ ಕುಸಿದಾಗ ನಿಮಗೆ ಹೆಚ್ಚು ಯೂನಿಟ್ಗಳು ಸಿಗ್ತವೆ. ಇದನ್ನು ಒಂದು ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋದಾದರೆ, ಪ್ರತಿ ತಿಂಗಳು ಆಯೇಷಾ 5,000 ರೂಪಾಯಿ SIPಯನ್ನು ಮಾಡ್ತಾರೆ ಅಂದ್ಕೊಳ್ಳೋಣ. ಆಗ ಮ್ಯೂಚುವಲ್ ಫಂಡ್ನ ನೆಟ್ ಅಸೆಟ್ ವ್ಯಾಲ್ಯೂ 10 ರೂಪಾಯಿ ಆಗಿರುತ್ತೆ. ಆಯೇಷಾ 500 ಯೂನಿಟ್ ಖರೀದಿ ಮಾಡ್ತಾರೆ. ಮುಂದಿನ ತಿಂಗಳು ಮಾರ್ಕೆಟ್ ಏರ್ತಾ ಇದ್ದರೆ NAV 11 ರೂಪಾಯಿ ಆಗುತ್ತೆ. ಆಯೇಷಾಗೆ 5,000 ರೂಪಾಯಿಗೆ 454.5 ಯೂನಿಟ್ ಸಿಗುತ್ತೆ. ಮೊದಲ ತಿಂಗಳಿಗೆ ಹೋಲಿಸಿದರೆ ಇದು 45.5 ಯೂನಿಟ್ ಕಡಿಮೆ ಆಯಿತು. ಆದರೆ ಮೊದಲ ತಿಂಗಳ ಮೌಲ್ಯ 5,500 ರೂಪಾಯಿ ಆಗಿರುತ್ತೆ. ಹೀಗಾಗಿ ಮಾರ್ಕೆಟ್ ಏರ್ತಿದ್ದಾಗ ಕಡಿಮೆ ಯೂನಿಟ್ ಸಿಕ್ಕರೂ ಆಯೇಷಾಗೆ ಹೆಚ್ಚು ರಿಟರ್ನ್ಸ್ ಸಿಕ್ಕಿರುತ್ತೆ. ಈ ರೀತಿಯಲ್ಲಿ ಆಯೇಷಾ ಒಂದು ವರ್ಷದಲ್ಲಿ 60,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಆಕೆಯ ಹೂಡಿಕೆ ಒಂದು ವರ್ಷದಲ್ಲಿ 85,721 ರೂಪಾಯಿ ಆಗಿರುತ್ತೆ. ಇದು ಒಂದು ಉದಾಹರಣೆ ಅಷ್ಟೇ. ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯ ಮೇಲೆ ಸಿಗುವ ರಿಟರ್ನ್ ಮಾರ್ಕೆಟ್ನ ದಿಕ್ಕನ್ನು ಅವಲಂಬಿಸಿರುತ್ತೆ. ಮಾರ್ಕೆಟ್ನಲ್ಲಿ ಭಾರಿ ಇಳಿಕೆ ಇದ್ದರೆ NAV 8 ರೂಪಾಯಿಗಿಂತ ಕಡಿಮೆಗೆ ಇಳಿದ್ರೆ ಆ ತಿಂಗಳಲ್ಲಿ ಆಕೆಗೆ 625 ಯೂನಿಟ್ ಸಿಗುತ್ತೆ. ಮಾರ್ಕೆಟ್ ಮತ್ತೆ ಮೊದಲನೇ ಸ್ಥಿತಿಗೆ ಬಂದರೆ ಆಕೆಗೆ ಹೆಚ್ಚು ಲಾಭ ಆಗುತ್ತೆ. ಒಟ್ಟಾರೆಯಾಗಿ ಏರ್ತಾ ಇರುವ ಮಾರ್ಕೆಟ್ನಲ್ಲಿ SIP ಮೂಲಕ ಹೂಡಿಕೆ ಮಾಡೋದು ಉತ್ತಮವಾದ ನಿರ್ಧಾರ. ಮನಿ ಫ್ರಂಟ್ನ ಸಹ ಸಂಸ್ಥಾಪಕ ಮತ್ತು CEO ಮೋಹಿತ್ ಗರ್ಗ್ ಅವರ ಸಲಹೆ ಕೇಳೋದಾದರೆ, ಮಾರ್ಕೆಟ್ ಏರಿಳಿತ ಹೇಗೆ ಇದ್ದರೂ SIPಯಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಇರಬೇಕು. ಮಾರ್ಕೆಟ್ನಲ್ಲಿ ಇಳಿಕೆ ಆಗ್ತಿದ್ರೆ ಮ್ಯೂಚುವಲ್ ಫಂಡ್ಗಳ ಹೊಸ ಯೂನಿಟ್ಗಳನ್ನು ನೀವು ಖರೀದಿ ಮಾಡಬಹುದು. ಮಾರ್ಕೆಟ್ ಏರಿಕೆಗತಿಯಲ್ಲಿದ್ದರೂ ನೀವು ಹೊಸ ಹೂಡಿಕೆಯನ್ನು ಮಾಡಬಹುದು. ಇನ್ನು SIP ಮೊತ್ತವನ್ನು ಕಡಿಮೆ ಮಾಡಿ ಸ್ವಲ್ಪ ಸಮಯದವರೆಗೆ ಹೂಡಿಕೆ ನಿಲ್ಲಿಸೋದು ಅಥವಾ ಮಾರ್ಕೆಟ್ ಯಾವ ಕಡೆಗೆ ಹೋಗ್ತಾ ಇದೆಯೋ ಅದಕ್ಕೆ ಅನುಗುಣವಾಗಿ ಹೂಡಿಕೆ ಮಾಡಿದರೆ ನಿಮಗೆ ಭಾರಿ ನಷ್ಟ ಆಗಬಹುದು. ದೀರ್ಘಾವಧಿಯಲ್ಲಿ ಈ ಹಂತಗಳು ನಿಮ್ಮ ಪೋರ್ಟ್ಫೋಲಿಯೋದ ಮೇಲೆ ಋಣಾತ್ಮಕವಾಗಿ ಪರಿಣಾಮ ಬೀರಬಹುದು. SIPಯಲ್ಲಿ ಸ್ಥಿರತೆ ಅತ್ಯಂತ ಪ್ರಮುಖವಾದ ಸೂತ್ರ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಏರ್ತಾ ಇದೆಯೋ ಅಥವಾ ಇಳಿತಾ ಇದೆಯೋ ಅಂತ ಊಹೆ ಮಾಡೋದು ಕಷ್ಟಕರ. ದೀರ್ಘಾವಧಿಯವರೆಗೆ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡೋದು ಉತ್ತಮವಾದ ವಿಧಾನ. ಹೀಗಾಗಿ SIPಯಲ್ಲಿ ಹೂಡಿಕೆ ಮಾಡೋದಕ್ಕೆ ಯಾವುದೇ ಕೆಟ್ಟ ಸಮಯ ಅನ್ನೋದು ಇಲ್ಲ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.